ಹಾಯ್, ಒನ್ ರೌಂಡ್ ಹೋಗಿ ಬರೋಣವಾ? ಇವತ್ತು ನಾವು ವಿಸಿಟ್ ಕೊಡ್ತಿರೋ ಪ್ಲೇಸ್ ಯಾವುದು ಗೊತ್ತಾ? ಇಂಡಿಯಾಸ್ ಬಿಗ್ಗೆಸ್ಟ್ ಹ್ಯಾಂಡ್ಕ್ರಾಫ್ಟ್ ಆ್ಯಂಡ್ ಹ್ಯಾಂಡ್ಲೂಮ್ ಎಕ್ಸಿಬಿಷನ್, ಅದೇ ಸಹಾರಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಶಾಪಿಂಗ್ ಫೆಸ್ಟಿವಲ್. ಇದು ಲೊಕೇಟ್ ಆಗಿರೋದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಗ್ರೌಂಡ್ ಬಿಹೈಂಡ್ DC ಆಫೀಸ್, ಮೈಸೂರು. ಹಾಗೇನೆ ನೀವು ನೋಡ್ಬೋದು ಎಲ್ಲ ಸೆರಾಮಿಕ್ ಐಟಮ್ಸ್ಗಳು ನಿಮಗೆ ಸಿಗುತ್ತೆ. ಹಾಗೆ ನಾವು ಎಂಟ್ರಿ ಕೊಟ್ವಿ. ಫಸ್ಟ್ ಸ್ಟಾಲ್ ಬಂದಿರೋದೆ ನಮ್ಮ ಅಂದರೆ ಹುಡುಗಿರ್ ಫೇವ್ರೆಟ್ ಇಯರಿಂಗ್ ಶಾಪ್ಸ್. ಹಾಗೆ ನೀವು ಮುಂದೆ ಬರ್ತಾ ಸ್ಟೋನ್ ಕಲ್ಚರ್ ಶಾಪ್ ಆಗಿರ್ಬೋದು, ಡ್ರೆಸ್ ಶಾಪ್ ಆಗಿರಬಹುದು, ಹಾಗೆ ಸೀರೆ ಶಾಪಿಂಗ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಈ ಶಾಪ್ಗಳು ಬೆಳಗ್ಗೆ 10:30 AM to 9:30 PM ವರೆಗೂ ಓಪನ್ ಇರುತ್ತೆ. ಹಾಗೆ ಇದು 16th ಸೆಪ್ಟೆಂಬರ್ ತನಕ ಈ ಸೇಲ್ ನಡೆಯುತ್ತೆ. ಇಲ್ಲಿ ನೀವು ನೋಡ್ಬೋದು ಚಿಕ್ಕ ಮಕ್ಕಳ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಸ್ಯಾರೀಸ್ ಕೂಡ ಅವೈಲೇಬಲ್ ಇದೆ. ಇದು ಪ್ಯೂರ್ ಕಾಟನ್ ಸ್ಯಾರಿ ಸ್ಟಾಲ್. ಹಾಗೆ ಈ ಸ್ಟಾಲ್ ಬಂದು ನ್ಯಾಚುರಲ್ ಅಗರಬತ್ತಿ ಸ್ಟಾಲ್ ಬಂದು ರಾಜಸ್ಥಾನ್ ಬ್ಯಾಂಗಲ್ಸ್. ಇದು ಲಾಕ್ ಗ್ಲಾಸಸ್ ಅಂಡ್ ಮೆಟಲ್ ಕಾಂಬಿನೇಷನ್ ಅಲ್ಲಿ ಇದನ್ನ ತಯಾರಿಸ್ತಾರೆ. ಹಾಗೆ ಇದರದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇದು ತುಂಬಾನೇ ವೈಬ್ರೆಂಟ್ ಕಲರ್ ಅಲ್ಲಿ ಸಿಗುತ್ತೆ. ಹಾಗೆ ಫೆಸ್ಟಿವಲ್ ಅಂಡ್ ವೆಡ್ಡಿಂಗಿಗೆ ನಿಮ್ಮ ಡ್ರೆಸ್ಗೆ ನೀವು ಮ್ಯಾಚ್ ಮಾಡಿಕೊಂಡು ಹೋಗ್ಬೋದು. ತುಂಬಾನೇ ರಿಚ್ ಲುಕ್ ಕೊಡುತ್ತೆ. ಹಾಗೆ ವೈಡ್ ವೆರೈಟಿ ಕೂಡ ಇದೆ. ನೀವು ಇಲ್ಲಿ ಬಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಸ್ಟಾಲ್ ಬಂದು ಗರ್ಲ್ಸ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ಇಯರಿಂಗ್ ಸೆಕ್ಷನ್. ಸೊ ಇಲ್ಲಿ ತುಂಬ ವೈಡ್ ವೆರೈಟೀಸ್ ಆಫ್ ಇಯರಿಂಗ್ಸ್, ಖಡ್ಗ, ಬ್ಯಾಂಗಲ್ಸ್, ಆ್ಯಂಟಿಕ್ ನೆಕ್ಲೆಸ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಲ್ ಬಂದು ಮಹಾರಾಷ್ಟ್ರದ ಸೊಲ್ಲಾಪುರಿಯಲ್ಲಿ ಫೇಮಸ್ ಆದ ಸೊಲ್ಲಾಪುರಿ ಚಪ್ಪಲ್ಸ್. ಸೊ ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಇದರ ಮೆಟೀರಿಯಲ್ ಹಾಗೆ ಡಿಸೈನ್ ಹಾಗೆ ಇದು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಹಾಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದನ್ನು ಟ್ರೆಡಿಷ್ನಲ್ ಈವೆಂಟ್ಸ್ಗೆ ಹಾಗೆ ಫೆಸ್ಟಿವಲ್ಸ್ಗೆ ಇದನ್ನು ಹಾಕ್ತಾರೆ. ಹಾಗೆ ನೀವು ಕೂಡ ಇಲ್ಲಿ ವಿಸಿಟ್ ಕೊಟ್ಟರೆ ಈ ಸೊಲ್ಲಾಪುರಿ ಚಪ್ಪಲ್ಸ್ನ ತಗೊಳ್ಳಿ. ಹಾಗೆ ನಿಮ್ಮ ಡ್ರೆಸ್ಗೆ ಕೂಡ ನೀವು ಇದನ್ನು ಮ್ಯಾಚ್ ಮಾಡಬಹುದು. ಹಾಗೆ ನೀವು ಕ್ಯಾಂಡೀಸ್ನ ಕೂಡ ಪರ್ಚೇಸ್ ಮಾಡಬಹುದು. ಎಲ್ಲ ಫ್ಲೇವರ್ಸ್ ಕ್ಯಾಂಡಿ ಕೂಡ ಇರುತ್ತೆ. ಇದರಲ್ಲಿ ನನ್ನ ಫೇವ್ರೆಟ್ ಇಡ್ಲಿ ಕ್ಯಾಂಡಿ. ನಿಮ್ಮ ಫೇವ್ರೆಟ್ ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಟೇಸ್ಟಿ ಆದ ಮೌತ್ ಫ್ರೆಶ್ನರ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಹಾಗೆ ನನ್ನ ಫೇವ್ರೆಟ್ ಮ್ಯಾಶ್ ಮೆಲೋನ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಹಾಗೆ ನಿಮ್ಮನೆ ವಾಲ್ ಇನ್ನೂ ವೈಬ್ರೆಂಟ್ ಆಗಿ ಕಾಣಬೇಕು ಅಂತ ಇದ್ದರೆ ನೀವಲ್ಲಿ ಫ್ರೇಮ್ಸ್ ಹಾಕ್ಬೋದು. ಇಲ್ಲಿ ಎಲ್ಲ ಥರದ ಫ್ರೇಮ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ. 150 ಸ್ಟಾರ್ಟ್ ಆದರೆ 1000ಗೆ ನಿಮಗೆ ಇಲ್ಲಿ ಫ್ರೇಮ್ಸ್ಗಳು ಅವೈಲೇಬಲ್ ಇದೆ. ಇಲ್ಲಿ ಸ್ಪೆಷಲ್ ಫ್ರೇಮ್ಸ್ಗಳು ಯಾವುದಿದೆ ಅಂತ ಹೇಳಿದರೆ, ಇಲ್ಲಿ 3D ಆರ್ಟ್ಗಳು ನೀವು ನೋಡಬಹುದು. ಹಾಗೆ 3D ಫ್ರೇಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ರೀತಿಯ ಸ್ಟೀಲ್ ಹಾಗೆ ಪ್ಲಾಸ್ಟಿಕ್ ಕಿಚನ್ ಐಟಮ್ಸ್ನ ಕೂಡ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ವೆಸ್ಟ್ ಬೆಂಗಾಲ್ ಹ್ಯಾಂಡ್ಲೂಮ್ ಸೊಸೈಟಿ ಅಂತ ಅವರು ತಯಾರಿಸಿದ 100% ಕಾಟನ್ ಸ್ಯಾರೀಸ್ನ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಇದು ಸೊಲ್ಲಾಪುರಿಯ ಇನ್ನೊಂದು ಶಾಪ್. ಹಾಗೆ ಇಲ್ಲಿದು ಡಿಸೈನ್ ತುಂಬ ಚೆನ್ನಾಗಿದೆ. ಆ ಶಾಪಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನೂ ಡಿಸೈನ್ಸ್ಗಳು ತುಂಬ ಇದೆ, ಹಾಗೆ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಶಾಪ್ ಬಂದು ತುಂಬಾ ನನಗೆ ಫೇವ್ರೆಟ್ ಶಾಪ್ ಅಂತಲೇ ಹೇಳ್ಬೋದು. ಇದು ಒಡಿಸ್ಸಾ ಹಾಗೆ ವೆಸ್ಟ್ ಬೆಂಗಾಲ್ದು ಫೇಮಸ್ ಆರ್ಟ್ ಫಾರ್ಮ್. ಇದನ್ನು ಪಟಚಿತ್ರ ಅಂತ ಕರೀತಾರೆ. ಪಟ ಅಂದರೆ ಬಟ್ಟೆ, ಹಾಗೆ ಚಿತ್ರ ಅಂದರೆ ಪಿಕ್ಚರ್. ಅಂದರೆ ಇದನ್ನು ಅವರು ಬಟ್ಟೆ ಹಾಗೆ ಲೀವ್ ಹಂಗೆ ಪೇಪರ್ ಮೇಲೆ ಇವರು ಡೆಡಿಕೇಟೆಡ್ ಪ್ಯಾಟರ್ನ್ಗಳನ್ನ ಅವರೇ ಆರ್ಟಿಸ್ಟ್ಗಳು ಇದನ್ನು ಪೇಂಟ್ ಮಾಡ್ತಾರೆ. ತೆಂಗಿನ ಗರಿ ಹಾಗೆ ಸಿಲ್ಕ್ ಬಟ್ಟೆ ಮೇಲೆ ಇವರು ಪೇಂಟ್ ಮಾಡೋದ್ರಿಂದ ಇದರ ಕಾಸ್ಟ್ ಸ್ವಲ್ಪ ಹೈ ಆಗಿರುತ್ತೆ. ಇಲ್ಲಿ ವಾಲ್ ಹ್ಯಾಂಗಿಂಗ್ಸ್ಗಳಾಗಿರ್ಬೋದು ಹಾಗೆ ಪೇಂಟಿಂಗ್ಸ್ಗಳನ್ನ ನಿಮಗೆ ಹಾಗೆ ಪರ್ಚೇಸ್ ಮಾಡಿ ನೀವೇ ಇದನ್ನು ಫ್ರೇಮ್ ಮಾಡಿ ಮನೆಗೆ ಹಾಕೋಬೋದು. ಈ ಪೇಂಟಿಂಗ್ಸ್ನ ಬೆಲೆ ಬಂದು 3000 to 4000 ಆಗಿರುತ್ತೆ. ಇದು ಸಿಲ್ಕ್ ಬಟ್ಟೆಯಲ್ಲಿ ಪೇಂಟ್ ಮಾಡಲಾಗಿದೆ. ಹಾಗೆ ಇದು ತುಂಬಾ ಚೆನ್ನಾಗಿದೆ. ತುಂಬಾ ವೈಬ್ರೆಂಟ್ ಕಲರ್ನ ಯೂಸ್ ಮಾಡಿದ್ದಾರೆ ಇಲ್ಲಿ.
ಇಲ್ಲಿ ನಾವು ಕೂಡ ಫ್ರೇಮ್ಸ್ನ ತಗೊಂಡ್ವಿ. ಈ ಒಂದು ಫ್ರೇಮ್ ಬಂದು 250 ರುಪೀಸ್ ಚಾರ್ಜ್ ಮಾಡಿದ್ರು. ಹಾಗೆ ಕಾರ್ ಹ್ಯಾಂಗಿಂಗ್ಸ್ ಕೂಡ ಇದೆ. ಇದು ಕೂಡ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಹಾಗೆ ಇದು ಪ್ಯೂರ್ ವುಡ್ಡಲ್ಲಿ ಇದನ್ನು ಕ್ರೇವ್ ಮಾಡಿದ್ದಾರೆ. ಈ ವಾಲ್ ಹ್ಯಾಂಗಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಡಿಫ್ರೆಂಟ್ ಶೇಪಲ್ಲಿ ಕೂಡ ನಿಮಗೆ ಇದು ಸಿಗುತ್ತೆ. ಹಾಗೆ ಇದು ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಬುಕ್ ಮಾರ್ಕ್ಗಳನ್ನ ಕೂಡ ನೀವು ನೋಡಬಹುದು, ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಶಾಪ್ ಬಂದು ಎಲ್ಲರ ಫೇವ್ರೆಟ್ ಶಾಪ್. ಇಲ್ಲಿ ಎಷ್ಟು ಜನ ಈ ಥರ ಶಾಪ್ಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ಹೇಳಿ. ನಾವು ತಗೊಳ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ಅಲ್ಲಿ ಟೇಸ್ಟಿಗೆ ಕೊಡ್ತಾರಲ್ಲ ಅದೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಗುಜರಾತ್ನ ಫೇಮಸ್ ನಮ್ಕೀನ್ಗಳು, ಇದನ್ನು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಸ್ಟಾಲ್ ಬಂದು ಗುಜರಾತ್ನ ಫೇಮಸ್ ಬೇಕ್ರಿ ಐಟಮ್ ಶಾಪ್ ಇದು. ಸೊ ಎಲ್ಲ ಬೇಕ್ರಿ ಐಟಮ್ಸ್, ಕುಕೀಸ್ ಹಾಗೆ ನಮ್ಕಿನ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಇದನ್ನು ಕೂಡ ಪರ್ಚೇಸ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಶಾಪ್ ಬಂದು ನಿಮಗೆ ಯಾರಿಗಾರಿಗೂ ಗಿಫ್ಟ್ ಮಾಡಬೇಕು ಅಂತ ಹೇಳಿದರೆ ಬುದ್ಧಗಳು ಹಾಗೆ ಎಲಿಫೆಂಟ್ ಶಿವದು ಮೂರ್ತಿಗಳನ್ನ ಕೂಡ ನೀವಿಲ್ಲಿ ನೋಡಬಹುದು. ಬೇರೆಯವ್ರಿಗೆ ಗಿಫ್ಟ್ ಮಾಡಬೇಕಾದ್ರೆ ಒಳ್ಳೆ ಆಪ್ಷನ್ ಇದಾಗಿರುತ್ತೆ. ನಿಮ್ಮ ಮನೆ ಬ್ಯೂಟಿನ ಇನ್ನೂ ಎನ್ಹಾನ್ಸ್ ಮಾಡ್ಕೊಳ್ಳೋಕ್ಕೆ ಈ ಸ್ಟ್ಯಾಚ್ಯೂಗಳನ್ನ ಕೂಡ ನೀವು ಪರ್ಚೇಸ್ ಮಾಡಬಹುದು. ಇದರದ್ದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದು ವಾಟರ್ಫಾಲ್ ಮಾಡೆಲಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾಟ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ, ನೀವು ಇದನ್ನು ಪರ್ಚೇಸ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಬಂದು ಪಾಪಡ್ ಶಾಪ್. ಇಲ್ಲಿ ತುಂಬ ಡಿಫ್ರೆಂಟ್ ಫ್ಲೇವರ್ ಪಾಪಡ್ ಕೂಡ ಅವೈಲೇಬಲ್ ಇರುತ್ತೆ. ಚಿಲ್ಲಿ ಪಾಪಡ್, ಗಾರ್ಲಿಕ್ ಪಾಪಡ್ ಹಾಗೆ ನಮ್ಕೀನ್ ಪಾಪಡ್ ಇದೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ನೀವು ಇದನ್ನು ಕೂಡ ಪರ್ಚೇಸ್ ಮಾಡಬಹುದು. ಹಾಗೆ ಅವರು ಫ್ರೈ ಮಾಡಿ ಟೇಸ್ಟ್ಗೆ ಕೂಡ ಕೊಡ್ತಾರೆ, ನೀವು ಇದನ್ನು ಟೇಸ್ಟ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಸ್ಟೇಷನರಿ ಐಟಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ವೈಡ್ ವೆರೈಟೀಸ್ ಆಫ್ ಸ್ಟೇಷನರಿ ಐಟಮ್ಸ್ ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೆ ಇಲ್ಲಿ ಗಾಜಿನ ಬಳೆಗಳ ಸ್ಟಾಲ್ ಕೂಡ ಇದೆ. ನೀವು ಬಂದರೆ ನಿಮಗೆ ಯಾವ ಕಲರ್ ಬೇಕು, ನಿಮ್ಮ ಡ್ರೆಸ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಗಾಜಿನ ಬಳೆಗಳನ್ನ ನೀವಿಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೆ 90s ಕಿಡ್ಸ್ ಯಾರೆಲ್ಲ ನನ್ನ ಈ ವ್ಲಾಗ್ ನೋಡ್ತಿದ್ದೀರಾ, ನಿಮಗೆ ಈ ಸ್ಟಾಲ್ ತುಂಬಾ ಫೇವ್ರೇಟ್ ಆಗಿರುತ್ತೆ. ಯಾಕೆಂತ ಹೇಳಿದರೆ ನಮಗೆ ಜೀರಿಗೆ ಮಿಠಾಯಿ, ನಾವು ಆ ಪೆಟ್ಟಿ ಅಂಗಡಿಯಲ್ಲಿ ತಿಂದ ಜೀರಿಗೆ ಮಿಠಾಯಿ ಆಗಿರಬಹುದು, ಹುಳಿ ಮಿಠಾಯಿ ಆಗಿರಬಹುದು, ಹಾಗೆ ರೆಡ್ ಆ್ಯಂಡ್ ವೈಟ್ ಕಲರಲ್ಲಿ ನಮಗೊಂದು ಕ್ಯಾಂಡಿ ಸಿಗ್ತಾ ಇತ್ತು. ಯಾರೆಲ್ಲ ಅದಕ್ಕೆ ಇದನ್ನು ಇಷ್ಟಪಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೆಲ್ಲ ಇಲ್ಲಿ 20 ರುಪೀಸ್ ಪ್ಯಾಕೆಟ್ ಮಾಡಿ ಇದನ್ನು ಮಾರ್ತಿದ್ದಾರೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಮಳೆಗಾಲಕ್ಕೆ ಬೇಕಾದ ಸಾಕ್ಸ್ ಹಾಗೆ ಟೊಪ್ಪಿಗಳನ್ನ ನೀವಿಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೆ ಹುಡುಗಿರಿಗೆ ಫೇವ್ರೇಟ್ ಆದ ಇಯರಿಂಗ್ಸ್, ನೆಕ್ಲೆಸ್ ಶಾಪ್ಸ್ ಕೂಡ ಇದೆ. ನೀವಿಲ್ಲಿ ತುಂಬಾ ವೈಡ್ ವೆರೈಟಿಗಳಿದೆ, ಇಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಸಿಲ್ವರ್ ಐಟಮ್, ಪ್ಯೂರ್ ಸಿಲ್ವರ್ ಐಟಮ್ಸ್ನ ಕೂಡ ಇಲ್ಲಿ ಮಾರ್ತಾರೆ. ಇಲ್ಲಿ ಬ್ರೇಸ್ಲೆಟ್ಗಳು ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನೀವು ಬೇರೆಯವ್ರಿಗೆ ಗಿಫ್ಟ್ ಕೊಡೋಕ್ಕಾಗಿರ್ಬೋದು, ಅಥವಾ ನೀವೇ ಏನಾದರೂ ಸಿಲ್ವರ್ ಐಟಮ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಈ ಸ್ಟಾಲ್ ನಿಮಗೆ ಇಷ್ಟ ಆಗುತ್ತೆ. ಇಲ್ಲಿ ಕುರ್ತಾ, ಬೆಡ್ಶೀಟ್, ಮ್ಯಾಟ್ಗಳ ಶಾಪ್ಸ್ ತುಂಬ ಇದೆ. ಇಲ್ಲಿ ನೀವೇನಾದರೂ ಬಂದರೆ ಯಾವ ಶಾಪಲ್ಲಿ ನಿಮಗೆ ಈ ಡಿಸೈನ್ಸ್ಗಳೆಲ್ಲ ಇಷ್ಟ ಆಯಿತು ಆ ಶಾಪಲ್ಲಿ ನೀವು ಬೈ ಮಾಡಬಹುದು.
ಹಾಗೆ ನಿಮಗೆ ಶಾಪಿಂಗ್ ಮಾಡ್ತಾ ಸುಸ್ತಾದರೆ ಹೊಟ್ಟೆ ಹಸಿತಾ ಇದ್ದರೆ ನೀವೆಲ್ಲ ತಿನ್ನೋಕ್ಕೆ ಆಪ್ಷನ್ಸ್ ಕೂಡ ಇದೆ. ಐಸ್ ಕ್ರೀಮ್ ಆಗಿರಬಹುದು, ಶುಗರ್ ಕೇನ್ ಜ್ಯೂಸ್ ಆಗಿರ್ಬೋದು, ಬಜ್ಜಿ ಬೋಂಡ, ಹಾಗೆ ಬನ್ ಗುಲ್ಕನ್ ಕೂಡ ನೀವಿಲ್ಲಿ ತಿನ್ಕೊಂಡು ಹಾಗೆ ಶಾಪಿಂಗ್ ಮಾಡಬಹುದು. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಮುಂದಿನ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಶಾಪಿಂಗ್ ಮುಗಿಸಿ ನಾವು ಮನೆ ಕಡೆ ಹೊರಡೋ ಟೈಮ್ ಬಂತು. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಡಾ.